ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ನಾನಿವತ್ತು ಮಾಡ್ತಾ ಇರೋದು ಚಿಕನ್ನಿಗೆ ಇದ್ಕಿದ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಟೈಮ್ ಕೂಡ ಬಂದೈತೆ. ಇಷ್ಟು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಇದ್ಕಿದ ಬೇಳೆ ಚಿಕನ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರು. ನಾನು ಹೇಗೆ ಮಾಡಿದ್ದೀನಿ ಈ ಸಾಂಬಾರನ್ನ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಮೊದಲಿಗೆ ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಎಲ್ಲ ಸ್ವಲ್ಪನೇ ಹಾಕಬೇಕಾಗುತ್ತೆ. ಶುಂಠಿ 1ರಿಂದ 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು ದಪ್ಪದು 2 ಗೆಡ್ಡೆ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲನೂ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ. ಈ ಥರ ನಾಟಿ ಸ್ಟೈಲಲ್ಲಿ ಅಂತಂದರೆ ಈ ಥರ ರುಬ್ಬಿ ನಾವು ಸಾರು ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ. ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಇಲ್ಲಿ ರುಬ್ಬಿಟ್ಕೊಂಡಿದ್ದಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅರಿಶಿನ ಪುಡಿ ಹಾಕಿ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಅಂತಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ಅರಿಶಿನ ಹಾಕಿರೋದ್ರಿಂದ ಅರಿಶಿನ ಹಾಕೋದು ಬೇಡ. ಅರಿಶಿನ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಅರಿಶಿನ ಹಾಕಬೇಕಾಗುತ್ತೆ. ಇಲ್ಲಿ ನಾನು 1.5 kg ಅಷ್ಟು ಪಾರಮ್ ಕೋಳಿ ತೊಗೊಂಡಿದ್ದೀನಿ. ಈ ಸಾರು ಮಾಡಬೇಕು ಅಂತಲೇ ಇವತ್ತು ತೊಗೊಂಡು ಬಂದೆ. ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಚಿಕನ್ನು. ಹಾಗಾಗಿ ಆ ಚಿಕನನ್ನು ನೀಟಾಗಿ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಚಿಕನ್ ನೋಡಿದ ತಕ್ಷಣ ಈ ಥರ ಇರಬೇಕು. ಈ ಥರ ಇತ್ತು ಅಂತ ಅಂದರೆ ಫ್ರೆಶ್ ಆಗೈತೆ ಅಂತ ಅರ್ಥ. ನಾನು ಅವಾಗಷ್ಟೇ ನಾನೇ ಹೋಗಿ ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೆ. ಚಿಕನ್ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಇದನ್ನೆಲ್ಲ ನಾನು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಆ ಮೊಟ್ಟೆನ ತೆಗೆದಿಟ್ಟಿದ್ದೀನಿ. ಇವಾಗಲೇ ಹಾಕೋರು ಏನಾಗುತ್ತೆ ಅಂದರೆ ಮೊಟ್ಟೆ ಒಡೆದೋಗುತ್ತೆ. ಚಿಕನ್ ನಾನು ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ಉರಿತಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈ ಟೈಮಲ್ಲೇ ನಾನು ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪಿನ ಅಂಶ ಹಿಡಿಯುತ್ತೆ ಅಂಥೇಳಿ ಈ ಟೈಮಲ್ಲಿ ಹಾಕ್ಕೊಂಡು ಚಿಕನ್ನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಡ್ತಾ ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ, ನೀರೆಲ್ಲ ಸಪ್ರೇಟ್ ಆಗೋ ತನಕ. ಅಷ್ಟರಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಪ್ರಮಾಣವಾಗಿ ತೊಗೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1ರಿಂದ 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿ 3 ಸಣ್ಣ ಟೊಮೊಟೊ. ಚಿಕನ್ ಸಾರಿಗೆ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು. ನಾನು ಇಲ್ಲಿ 2 ಟೊಮೊಟೊ ಹಾಕಿರೋದು, 3 ಬೇಡ. 2 ಟೊಮೊಟೊ ಹಾಕ್ಕೊಂಡು ಇದನ್ನು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನೋಡಿ ಇದ್ರೂ ಕೂಡ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಡ್ತಾಯಿತ್ತು. ಈ ಟೈಮಲ್ಲಿ ನಾನು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಅದಕ್ಕೇ ಇವಾಗ ಹಾಕಿ ಚೆನ್ನಾಗಿ ಚಿಕನಲ್ಲಿರೋ ನೀರಿನ ಅಂಶ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಮೆಂತ್ಯ ಸೊಪ್ಪು 1 ಹಿಡಿ ಹಾಕ್ತಾಯಿದ್ದೀನಿ. ಮೊದಲು ಹಾಕಿದ ಮೆಂತ್ಯ ಸೊಪ್ಪು, ಇವಾಗ ಹಾಕ್ತಾ ಇರೋದು ಪುದೀನ ಸೊಪ್ಪು. ಚಿಕನ್ ಸಾರಿಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಬೋದು. ಖಂಡಿತ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ಆವಾಗಿನ ಕಾಲದ ಅಡುಗೆ. ಚಿಕನ್ ಸಾರಿಗೆ ಇದ್ಕಿದ ಬೇಳೆ ಹಾಕಿ ಮಾಡೋದೆಲ್ಲ ಹಳೆ ಕಾಲದ ಅಡುಗೆ. ಹಾಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ. ರುಬ್ಬಿಟ್ಕೊಂಡಂಥ ಮಸಾಲೆಗೆ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಅಚ್ಚ ಪುಡಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ಇಲ್ಲಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೈಸಿಗೆ ಪೇಸ್ಟ್ ಮಾಡ್ಕೊಂಡು ಈ ಕಡೆ ಕೂಡ ನೋಡಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಟಿತ್ತು, ಎಣ್ಣೆ ಎಲ್ಲ ಸೈಡಿಗೆ ಬಂದಿತ್ತು. ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಎಷ್ಟು ಹದ ಬೇಕೋ ಅಷ್ಟು ಹದವಾಗಿರಲಿ ಅಂಥೇಳಿ ನೀರು ಹಾಕೋಬೇಕಾಗುತ್ತೆ. ಫಸ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಚಿಕನ್ಗೆಲ್ಲ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಫಸ್ಟು ಮಸಾಲೆ ಹಾಕಿ ಒಂದು 5 ನಿಮಿಷ ಇದೇ ರೀತಿ ನಾವು ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಕಾಲಾಗಿರೋದ್ರಿಂದ ಪಾರಮ್ ಕೋಳಿ ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಎಳೆಯುತ್ತೆ. ಹಾಗಾಗಿ ಸ್ವಲ್ಪ ನಾನು ಬಿಸಿನೀರನ್ನೇ ಹಾಕ್ತಾಯಿದ್ದೀನಿ, ತಣ್ಣೀರು ಹಾಕ್ತಾಯಿಲ್ಲ. ಯಾವುದೇ ಒಂದು ಅಡುಗೆಗೂ ಅಷ್ಟೇ ಈ ಥರ ಮಸಾಲೆ ಹಾಕಿದ್ಮೇಲೆ ತಣ್ಣೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಬಿಸಿ ನೀರನ್ನ ಹಾಕೋದ್ರಿಂದ ಬೇಗ ಕೂಡ ಕೆಲಸ ಆಗುತ್ತೆ ಮತ್ತು ಟೇಸ್ಟು ಕೂಡ ಅದೇ ರೀತಿ ಹಂಗೆ ಉಳ್ಕೊಳ್ಳುತ್ತಿಲ್ಲ ಅಂತಲೇ ತಣ್ಣೀರು ಹಾಕಿದ ತಕ್ಷಣ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಮೊಟ್ಟೆ ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನ ಹಾಕಬೇಕು. ಈ ಮೊಟ್ಟೆ ನನ್ನ ಮಗನ ಫೇವ್ರೇಟು. ಈ ಸಾರು ಮಾಡಿದಾಗ ಮೊಟ್ಟೆ ಸಿಕ್ಕಿಲ್ಲ ಅಂತ ಅಂದರೆ ತುಂಬಾ ಅಳ್ತಾನೆ. ಯಾಕಂದರೆ ಅವ್ನಿಗೆ ಈ ಸಾರಲ್ಲಿ ಅದೇ ಮೊಟ್ಟೆನೇ ಅವ್ನು ಜಾಸ್ತಿ ತಿನ್ನೋದಿಲ್ಲ. ಈ ಮಸಾಲೆನ ಯಾಕೆ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈ ಕಡೆ ನೋಡಿ ಇದ್ಕಿದ ಅವರೆಕಾಯಿನ ತಂದು ಇದಕ್ಕೆ ಪುಟ್ಟಿ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಸಾಂಬಾರು ಕೂಡ ಬೇಯ್ತೈತೆ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ತಿದ್ದಂಗೆ ನಾನೇನು ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಇದ್ಕಿದ ಅವರೆಕಾಯಿನ
ಸುಮಾರು ಒಂದು 1/4 ಕೆ.ಜಿಗಿಂತ ಜಾಸ್ತಿ ಇತ್ತು. ತುಂಬ ದಿವಸದಿಂದ ಆಸೆ ಇತ್ತು ಈ ಸಾರು ಮಾಡಬೇಕು ಅಂತ. ಅದಕ್ಕೋಸ್ಕರನೇ ನಾನು ಅವರೆಕಾಯಿ ತಂದು ಇತ್ಕಿ ಮಾಡ್ತಾ ಇರೋದು. ಫ್ರೆಶ್ ಆಗಿತ್ತು ಕಾಯಿ. ಇತ್ಕಿದ ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಅರ್ಧ ಭಾಗ ಆಗೋಷ್ಟು ಕಾಳು ಬೇಯಬೇಕು. ನಾನು ಇದರಲ್ಲಿ 1 ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈ ಕಾಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ಸ್ವಲ್ಪ ಹಾಕೋದ್ರಿಂದ ಕಾಳಿಗೂ ಕೂಡ ಉಪ್ಪು ಖಾರ ಸ್ವಲ್ಪ ಹಿಡಿಯುತ್ತೆ ಅಂತೇಳಿ. ಇಲ್ಲ ಅಂತಂದರೆ ಚಿಕನಲ್ಲಿ ಉಪ್ಪು ಇರುತ್ತೆ, ಕಾಳಲ್ಲಿ ಸಪ್ಪೆ ಇರುತ್ತೆ. ಅದಕ್ಕೆ 1 ಸ್ಪೂನಷ್ಟು ನಾನು ಮಸಾಲೆನ ಎತ್ತಿಕೊಂಡು ಬಾಣಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮಿಕ್ಸಿ ಬಟ್ಲು ಸ್ವಲ್ಪ ತೊಳೆದು ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕಾಳು ಒಂದು ಅರ್ಧ ಭಾಗ ಬೇಯೋ ತನಕ ನಾನು ಬಿಟ್ಕೊಂಡಿದ್ದೀನಿ ನೋಡಿ. ಅಷ್ಟರಲ್ಲಿ ಸಾರು ಕೂಡ ವಿಷಲ್ ಬರ್ತೈತೆ, ಈ ಕಡೆ ಕಾಳು ಕೂಡ ರೆಡಿ ಆಗೈತೆ ನೋಡಿ. ವಿಷಲೆಲ್ಲ ಆರಿತ್ತು. ಈಗ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ನಾಟಿ ಕೋಳಿ ಸಾರು ಥರನೇ ಟೇಸ್ಟ್ ಬರುತ್ತೆ, ಗಟ್ಟಿ ಪಾರಂ ಕೋಳಿ ಸಾರು. ಇವಾಗ ಡೈರೆಕ್ಟಾಗಿ ನಾನು ಏನು ಹುರಿದಿಟ್ಕೊಂಡಿದ್ದಲ್ಲ ಅವರೆಕಾಯಿನ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋದು ಬೇಡ, ಹಾಗೆ ಒಂದು 5ರಿಂದ 10 ನಿಮಿಷ ಸ್ಟವ್ ಮೇಲೆ ಇಟ್ಟು ಕುದಿಸ್ಬೇಕಾಗುತ್ತೆ. ನೋಡಿ ಎಷ್ಟು ನಮಗೆ ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನಾವು ಮಾಡ್ಕೋಬೋದು, ಇಲ್ಲಾಂದರೆ ತೆಳ್ಳು ಬೇಕು ಅಂದರೆ ತೆಳ್ಳಗೂ ಕೂಡ ಮಾಡ್ಕೋಬೋದು. ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಪಾರಂ ಕೋಳಿ ಸಾರನ್ನ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಈ ಅಡುಗೆನ ಮಾಡ್ತಾರೆ. ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ. ನಾನು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ ಅನ್ನಲ್ಲ, ಅದನ್ನು ನಾನು ಇವಾಗ ತಿಂತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಹೊಟ್ಟೆ ತುಂಬ ತಿನ್ಬೋದು. ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಾಗಿತ್ತು. ನಾನು ಮುದ್ದೆಗೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ತೀರಂತ ಭಾವಿಸ್ತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟ ಆಗುತ್ತಲ್ವ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಕಾಳೆಲ್ಲ ಹದವಾಗಿ ಬೆಂದಿತ್ತು, ಬಿಸಿ ಬಿಸಿ ಮುದ್ದೆ ಮುರ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮುದ್ದೆ ಖಾಲಿಯಾಗಿದೆ ಗೊತ್ತಾಗಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ನೀವು ಇದನ್ನು ಟ್ರೈ ಮಾಡ್ತೀರಂತ ನಾನು ಭಾವಿಸಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಫುಲ್ ವೀಡಿಯೋ ವಾಚ್ ಮಾಡಿ. ನಾವು ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿರ್ತೀವಲ್ವ, ನಿಮ್ಮ ಬೆಂಬಲ ಸಹಕಾರ ನಮಗೆ ಇರಬೇಕು ಅಂತ ನಾನು ಒಂದು ವೀಡಿಯೋ ಶೇರ್ ಮಾಡ್ತೀನಿ. ಇದೇ ರೀತಿ ಸಿಂಪಲ್ಲಾಗಿರೋವಂಥ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ಚಿಕನ್ನ ತಿಂತೀನಿ, ಮುದ್ದೆನೂ ಖಾಲಿ ಮಾಡ್ತೀನಿ, ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಬಿಸಿ ಬಿಸಿ ಚಿಕನ್ ಕೈಯಲ್ಲೇ ಮುಟ್ಟೋಕ್ಕಾಗ್ತಿಲ್ಲ, ಆದ್ರೂ ತಿಂದು ಖಾಲಿ ಮಾಡಿದ್ದಾಯಿತು.